ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಶಾಂಭವಿ ಸೈನ್ಸ್ ಡೈರಿಗೆ ಸ್ವಾಗತ. ಇವತ್ತು ಏನಪ್ಪ ವಿಷಯ ತಗೊಂಡು ಬಂದಿದ್ದೀನಿ ಅಂದರೆ, ಒಂದು ಸ್ವಲ್ಪ ಲಾಂಗ್ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಸ್ವಲ್ಪ ಜೀರಿಗೆ, ಸಾಸಿವೆ, ಆಮೇಲೆ 2 ತುಂಡು ಚಕ್ಕೆ, ಲವಂಗ ತೊಗೊಂಡಿದ್ದೀನಿ, ಕರಿಮೆಣಸು, ಸೂಜಿ ಮೆಣಸು ತೊಗೊಂಡಿದ್ದೀನಿ. ಇಲ್ಲಿ ಗಸಗಸೆ, ಬೆಳ್ಳುಳ್ಳಿ, ಕೊತ್ತಂಬರಿ ಬೀಜ, ಆಮೇಲೆ ಒಣಶುಂಠಿನ ಜಜ್ಜಿಕೊಂಡಿದ್ದೀನಿ. ಓಕೆ, ಒಗ್ಗರಣೆಗೆ ಒಂದು ಸ್ವಲ್ಪ ಕರಿಬೇವು, ಬೆಳ್ಳುಳ್ಳಿ ಜಬ್ಕೋತೀನಿ, ಅದರಲ್ಲಿರೋದು ಏಲಕ್ಕಿ. ಓಕೆ, ಈಗ ಒಂದೊಂದೇ ಹುರ್ಕೊಳ್ತಾ ನಿಮಗೆ ನಾನು ಕೆಲವೊಂದು ವಿಷಯ ಹೇಳ್ತೀನಿ. ಏನಪ್ಪ ಅಂತಂದರೆ, ಇದು ಉತ್ತರ ಕರ್ನಾಟಕದ ಒಂದು ರೆಸಿಪಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸಾಮಾನ್ಯವಾಗಿ ನನಗೆ ಆ ಕಡೆ ಶೈಲಿಗಳ ತಿಂಡಿಗಳು, ಆಮೇಲೆ ಊಟಗಳು ತುಂಬ ಇಷ್ಟ. ಖಡಕ್ ರೊಟ್ಟಿ, ಎಣ್ಣೆಕಾಯಿ ಪಲ್ಯ ನಾವು ಮಾಡ್ತೀವಿ. ಎಣ್ಣೆಕಾಯಿ ಪಲ್ಯ ಮಾಡ್ತೀವಿ, ಚಪಾತಿ ರೊಟ್ಟಿ ಮಾಡ್ತೀವಿ. ನಾನು ಜೋಳದ ರೊಟ್ಟಿ ಮಾಡ್ತೀನಿ. ಆಮೇಲೆ ಜೋಳದ ರೊಟ್ಟಿ ಖಡಕ್ಕೆಲ್ಲ ಮಾಡೋದಿಲ್ಲ, ಸಾಫ್ಟ್ ಆಗಿರ್ತಕ್ಕಂಥದ್ದನ್ನು ನಾನು ಮಾಡ್ತೀನಿ. ಇಲ್ಲಿ ಏನಪ್ಪ ಅಂದರೆ, ಎಲ್ಲದನ್ನು ಹಾಕ್ಕೊಂಡು ಹದವಾಗಿ ಹುರಿತಾ ಇದ್ದೀನಿ. ಇದು ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಯಾವುದು ಏರುಪೇರು ಆಗಬಾರ್ದು. ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡು ಬರಬೇಕು. ಆಮೇಲೆ ಎಣ್ಣೆಗಾಯಿ ಪಲ್ಯ ಮಾಡ್ತೀನಿ, ಹೀರೆಕಾಯಿ, ಆ ಕಡೆ ಸಾಮಾನ್ಯವಾಗಿ ಎಲ್ಲದೂ ಮಾಡ್ತೀನಿ. ಬುತ್ತಿಯಲ್ಲಿ ಬಿಳಿ ಬುತ್ತಿ ಮಾಡ್ತೀನಿ, ಮೊಸರು ಬುತ್ತಿ ಮಾಡ್ತೀನಿ. ಹಾಗೇ ನಾನು ಮಾಡೋ ನಾವೇನು ಈ ಮಲೆನಾಡು ಶಿಕಾರಿಪುರ ಏನಿದ್ದೀವಲ್ವ, ಆ ಒಂದು ಅಡುಗೆಗಳ ಪದ್ಧತಿಗಳೇ ಬೇರೆ ಇರುತ್ತೆ. ಹಾಗಾಗಿ ಕೆಲವೊಂದು ಅಲ್ಲೇದು ತೊಗೊಂಡಿರ್ತೀನಿ, ಇಲ್ಲೇದು ತೊಗೊಂಡಿರ್ತೀನಿ, ಒಂದು ಟೇಸ್ಟ್ಫುಲ್ ಅಡುಗೆ ಮಾಡ್ತೀನಿ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ, ಅದಿಷ್ಟು ಹುರಿದ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ತೀನಿ. ಓಕೆ, ಅದು ಸ್ವಲ್ಪ ತರಿಯಾಗಿ, ತುಂಬ ತರಿಯಲ್ಲ, ತುಂಬ ನುಣುಪು ಅಲ್ಲ, ಮೀಡಿಯಮಲ್ಲಾಗಿ ನಾನು ಮಾಡ್ಕೊಳ್ತೀನಿ. ಹಾಗೆ ಬೆಳ್ಳುಳ್ಳಿ ಮತ್ತು ಜಜ್ಜಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವು ಸಹಿತನೂ ಜಜ್ಕೋಬೇಕು ಬೆಳ್ಳುಳ್ಳಿ ಜೊತೆಗೆ. ಅದು ಒಗ್ಗರಣೆ ಹಾಕಿದಾಗ ಅದು ಘಮನೇ ಬೇರೆ, ಅದು ಟೇಸ್ಟೇ ಬೇರೆ. ಹೀಗೆ ನಾನು ಇದೇ ಥರನೇ ನಾನು ಆ ಕಡೆ ಶೈಲಿಯಲ್ಲಿ ಕೆಲವೊಂದು ಅಡುಗೆಗಳನ್ನು ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಅಫ್ಕೋರ್ಸ್ ನನಗೆ ಖಡಕ್ ರೊಟ್ಟಿ ಎಲ್ಲ ಮಾಡೋಕ್ಕೆ ಬರೋದಿಲ್ಲ, ಬಟ್ ಉತ್ತೀನಿ, ಜೋಳದ ರೊಟ್ಟಿನೂ ಮಾಡಿದ್ದೀನಿ. ಹಾಗೆ ಇನ್ನೊಂದು ಹೇಳಬೇಕು, ಇಲ್ಲಿ ಹುಣಸೆಹಣ್ಣನ್ನು ನೆನೆಸಿಟ್ಕೊಂಡು ಕಿವುಚ್ಕೊಂಡು ಅದನ್ನು ಸೋಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇಲ್ಲಿ ಹುಣಸೆಹಣ್ಣು ಏನಾಗಬೇಕು ಅಂದರೆ ಡೈಲ್ಯೂಟ್ ಆಗಬೇಕು. ಈಗೇನು ಮಾಡ್ತೀನಿ, ಮಿಕ್ಸಿಗೆ ಹಾಕ್ಕೊಂಡಿರಕ್ಕಂತಹ ಏನು ಪೌಡ್ರ್ ಮಾಡ್ಕೊಂಡಿರ್ತೀನಲ್ಲ, ಅದೆಲ್ಲ ಪೌಡ್ರ್ ಹಾಕ್ಕೊಂಡು ಅನ್ನ ನಾನು ಮೊದಲೇ ಮಾಡಿಟ್ಟಿರ್ತೀನಿ. ಅದನ್ನು ಆರಿದ ಮೇಲೆ, ಅಥವಾ ಇದು ಬಿಸಿ ಆರಿದಕ್ಕಿಂತ ನನ್ನ ಅನಿಸಿಕೆ ಇದು ಬಿಸಿ ತಿನ್ನಬೇಕು. ಇದು ನಥಿಂಗ್ ಬಟ್ ಇದು ಕರಿ ಬುತ್ತಿ ಅಂತ ಹೇಳ್ತಾರೆ. ಕರಿ ಬುತ್ತಿ ಅಂತಲ್ಲ, ಸಾಸಿವೆ ಬುತ್ತಿ, ಹುಳಿ ಬುತ್ತಿ ಅಂತಾರೆ. ಇದು ಈ ಮಳೆಗಾಲಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ. ಆಮೇಲೆ ಗಂಟಲಿಗೆ ಆಗುತ್ತೆ, ಯಾಕೆಂದರೆ ನಾವು ಮೆಣಸಿನ್ಕಾಳು ಹಾಕಿರ್ತೀವಿ. ಇದರಲ್ಲಿ ನಾನೊಂದು ಮಲೆನಾಡು ಟಚ್ ಕೊಟ್ಟಿದ್ದೀನಿ. ಏನಪ್ಪ ಅಂತಂದರೆ ಸೂಜಿ ಮೆಣಸು ಹಾಕಿದ್ದೀನಿ, ಆಮೇಲೆ ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ. ಓಕೆ, ಈ ಥರನ ಬುತ್ತಿ ಮಾಡಿಟ್ಕೊಂಡು ತಿನ್ನಬೇಕು. ಇಲ್ಲಿ ಗಂಟಲಿಗೆ ಆಗುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ. ಇದ್ರ ಜೊತೆಗೆ ಮಜ್ಜಿಗೆ ಮೆಣಸಾಗಲಿ, ಇಲ್ಲ ಉಪ್ಪಿನಕಾಯಿ ಆಗಲಿ, ಹಪ್ಪಳ ಆಗಲಿ ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಬುತ್ತಿ ಹೇಗಿತ್ತು ಅಂತ ಹೇಳ್ಬಿಟ್ಟು, ತುಂಬ ಚೆನ್ನಾಗಿರುತ್ತೆ. ಓಕೆ, ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನೋಡಿ. ಆಮೇಲೆ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾಯಿದ್ರೆ ಅದನ್ನು ಫಾಲೋ ಮಾಡಿ. ಓಕೆ, ಬರಲ್ಲ ಮತ್ತೆ ಹೊಸ ವಿಷಯದಂಗೆ ಅಲ್ಲಿವರೆಗೂ ಬಾಯ್.